ಕಮಿಷನರ್ ಹೋಗಲ್ವಾ? ಕೂತವರಲ್ಲ ತನಕ ಹೋರಾಟ ನ್ಯಾಯ ಆಗಬೇಕು. ಪ್ರತಿಭಟನೆ ಸುಮಾರು ತಿಂಗಳುಗಳಿಂದ ನಾವು ಯಾತಕ್ಕೋಸ್ಕರ ಹೋರಾಟ ಮಾಡ್ತೀವಿ. ನಿಮ್ಮ ಸುದ್ದಿವಾಹಿನಿಯೆಲ್ಲ ಬರ್ತಾ ಇದೆ ಮೇಡಮ್. ನಮ್ಮದು ಸಫಾರಿ ನಿಲ್ಲಬೇಕು, ಮಾನವ ಪ್ರಾಣಿ ಸಂಘರ್ಷ ನಿಲ್ಲಬೇಕು, ಮತ್ತು ಇಲ್ಲಿಗಳಲ್ಲಿ ಏನು ಕಬಿನಿ ರಿಸರ್ವಾಯರಲ್ಲಿ ಏನು ನಮ್ಮ ವ್ಯಾಪ್ತಿ ಇದೆ, ಆ ವ್ಯಾಪ್ತಿ ಒಳಗಡೆ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು, ಯಾವುದೇ ಕಟ್ಟಡಗಳಾಗಬಾರ್ದು ಅಂತ ನಮ್ಮ ಹೋರಾಟ. ಹಾಗಾಗಿ ಹೋರಾಟದಲ್ಲಿ ಏನು ಈಶ್ವರ್ ಖಂಡ್ರೆ ಅವರು ಸಫಾರಿನ ಬ್ಯಾನ್ ಮಾಡಿದ್ರು, ನಾವು ಭಾಳ ಸಂತೋಷವಾಗಿ ಸ್ವಾಗತ ಮಾಡಿದ್ರು. ನಮಗೆ ಗೊತ್ತಿರಲಿಲ್ಲ ಇವೆಲ್ಲ ಆ್ಯಕ್ಟಿವಿಟೀಸ್ಗಳು. ಈಗ ಅದನ್ನ ಏಕಾಏಕಿ ಓಪನ್ ಮಾಡಿ ಯಾರೋ ಒಂದು ಟೆಕ್ನಿಕಲ್ ವರದಿ ಕೊಟ್ಟಿದ್ದಾರೆ ಅಂತ ಎಲ್ಲಿಂದ ಕರೆಸಿಬಿಟ್ಟು ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಸ್ಥಳೀಯವ್ರಿಗೆ ಬಂದಿಲ್ಲ, ಊರಿಗೆ ಬಂದಿಲ್ಲ, ಎಲ್ಗೂ ಬಂದಿಲ್ಲ, ಯಾರು ಆ ಸತ್ತಿರೋಗಿರೋ ಮನೆಗಳಿಗೂ ಸಹ ಬಂದೆ ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟರಂತೆ. ಆ ರಿಪೋರ್ಟ್ ಆ ತಾರಾತರವಾಗಿ ನಾಳೆಯಿಂದಲೇ ಪ್ರಾರಂಭ ಅಂತ ಮಾಡಿದ್ದಾರೆ. ನಮ್ಗೆ ಈಗ ಅರ್ಥವಾಗ್ತದೆ ಏನು ಈಶ್ವರ್ ಖಂಡ್ರೆ ಅವರು ಅನ್ನ ತಿಂತ ಇಲ್ಲ, ರೆಸಾರ್ಟ್ ಮಾಲೀಕರ ಎಂಜಲ್ ಕಾಸು ತಿಂತಾರೆ. ಹಾಗಾಗಿ ಇನ್ನೊಂದಷ್ಟು ಎಂಜಲ್ ಕಾಸು ತಂದು ಕೊಡಿ ನನಗೆ, ಅದು ನಿಲ್ಲಿಸಿರೋ ಉದ್ದೇಶ ಲಂಚ ತಂದು ಕೊಡಿ, ಎಲ್ಲ ತಗೊಂಡೋಗಿ ಸುರಿದ್ರು. ಈಗ ಅದಾಗ ಟೆಕ್ನಿಕಲ್ ಹೆಸರಲ್ಲಿ ಸಫಾರಿನ ಓಪನ್ ಮಾಡಿದ್ದಾರೆ. ಹಾಗಾಗಿ ಆ ಸಫಾರಿ ಓಪನ್ನಿಂದ ಎಲ್ಲಿದೆ ಅಲ್ಲಿ ಪರಿಸರ ಪ್ರವಾಸೋದ್ಯಮ ಅಂತ ಇರೋದು. ನಿನ್ನ ಕರ್ಕೊಂಡೋಗಿ ಧೂಳೆಬ್ಬಲ್ವಾ ಅಲ್ಲಿ ಪ್ರಾಣಿ ಟೈಗರ್ ರಿಸರ್ವಲ್ಲಿ ಯಾವುದೂ ಮಾಡಬಾರ್ದು. ನಾವು ನನ್ನನ್ನೇ ಪಕ್ಕದಲ್ಲಿರೋನೇ ನೀವು ಹೊಲ್ಕೋ ಹಾಕಿ ಬಿಡಲ್ಲ, ಕಾಡೊಳಗಡೆ ಬಿಡಲ್ಲ, ದುಡ್ಡು ಕೊಡ್ಬಿಟ್ಟು ಯಾಕೆ ಕರ್ಕೊಂಡೋದ್ರಿ? ಇದು ಅನ್ಯಾಯ ಅಲ್ವಾ? ಇದು ಸರ್ಕಾರ ಮಾಡ್ತಾ ಇರೋದು, ಇದು ಹಗಲ್ ದರೋಡೆ. ಇದು ದುಡ್ಡು ಕೊಡ್ಬಿಟ್ಟು ಅವನ್ನ ಕರ್ಕೊಂಡು ಭಾರಿ ಸ್ವಚ್ಛಂದವಾಗಿ ನೀವು ಅವನ್ನ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತಿರಲ್ಲ. ಆ ಹುಲಿ ನಮ್ಮನ್ನ ನೋಡಿದ ತಕ್ಷಣ ಭಯ ಭೀತ ಆಗ್ತದೆ. ನಾವು ಊರೊಳಗಡೆ ಯಾವ ಮನುಷ್ಯ ಬೇರೆ ಬಟ್ಟೆ ಈಗ ಬಂದ್ಬಿಟ್ರೆ ಯಾರಪ್ಪ ಬಂದವ ಇವ ಅಂತ ನೋಡ್ತೀವಿ ನಾವೆಲ್ಲರೂ. ಅಂದರೆ ಪ್ರಾಣಿಗಳಿಗೆ ಈ ಜೀಪು ಇವ್ರು ಕನ್ನಡಕ ಹಾಕೊಂಡು ಹೋದರೆ ಆ ಪ್ರಾಣಿಗಳು ಯಾವ ಥರ ನೋಡ್ತವೆ, ಇವ್ರು ಯಾರೋ ಬಂದರೆ ಏನೋ ನಮ್ಮ ಮಾಡ್ತಾರೆ ಅಂತ ಭಯ ಭೀತರಾಗ್ತಾರೆ. ಅವಕ್ಕೂ ನಮಗೆ ಸಂಘರ್ಷ ನಡೀತದೆ, ಅವು ಬಂದು ಅಟ್ಯಾಕ್ ಮಾಡ್ತವೆ. ಹಾಗಾಗಿ ಎಷ್ಟು ಪರ್ಸೆಂಟ್ ಇದೆ, 10% ಏನು ಹೇಳಿದ್ರಾ ನೀವು ಸೃಷ್ಟಿ ಮಾಡ್ಕೊಂಡಿರೋದು 10% ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಗಲಿಗ ನಾವು ಬಿಡಲ್ಲ. ಸಫಾರಿ ಮಾಡಿ ನೀವು ಮಾಡ್ಕೊಂಡಿರ್ಬೋದು, ಬಿಡಲ್ಲ. ಮತ್ತು ರೆಸಾರ್ಟ್ಗಳು ನೀವು ಏನು ಮಾಡ್ಕೊಂಡಿದ್ದೀರಾ, ಇಲ್ಲೊಬ್ಬ ದನದ ಕೊಟ್ಟಿಗೆ ಏನು ತಗೊಳ್ಳೋಣ, ಅಲ್ಲಿ ರೆಸಾರ್ಟ್ ಕಟ್ಟೋಣ. ಇಲ್ಲಿ ಇನ್ನೇನೋ ತಗೊಳ್ಳೋಣ, 1 ಎಕರೆ ತಗೊಳ್ಳೋಣ, 5 ಎಕರೆ ರೆಸಾರ್ಟ್ ಮಾಡೋಣ. ಕೃಷಿಗೆ ನೀರು ತಗೊಳ್ಳೋಣ, ಪಂಪ್ ಸೆಟ್ಟ ರೆಸಾರ್ಟ್ಗೆ ಉಪಯೋಗಿಸ್ತಾವನೆ. ಒಳಗಡೆ ಸ್ವಿಮ್ಮಿಂಗ್ ಪೂಲು, ಕಾಡು ಆನೆ ಬಂದರೆ ಒಳಗಡೆ ಬಿದ್ದರೆ ಏನಾದ್ದು? ಆನೆ ಹುಲಿ ಆ ಸ್ವಿಮ್ಮಿಂಗ್ ಪೂಲು ಬಿದ್ದರೆ ಏನು ವ್ಯವಸ್ಥೆ ಆದ್ದು? ನೀವ್ಯಾಕಲ್ಲಿ ಮಾಡ್ಕೋಬೇಕು? ಜೊತೆಗೆ ಏನು IFS ಅವರು ಮೊನ್ನೆ ನಾಗರಹೊಳೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಎಲ್ಲ ಫ್ಯಾಮಿಲಿಯನ್ನ ನೀವು ಸಫಾರಿ ಕರ್ಕೊಂಡು ಬ್ಯಾನ್ ಆಗಿತ್ತು. 10ರಿಂದ 13ನೇ ತಾರೀಕೊಳಗೆ ಸಫಾರಿ ಬ್ಯಾನ್ ಆಗಿತ್ತು. ಬ್ಯಾನ್ ಆಗಿರೋಸಾಗ ಇಲಾಖೆಯವ್ರು ಹೋಗಲಿ, ಫ್ಯಾಮಿಲಿಯವ್ರನ್ನ ಯಾಕೆ ಕರ್ಕೊಂಡೋದ್ರಿ ನೀವು? ಇದ್ರ ಮೇಲೆ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ? CC ಕ್ಯಾಮ್ರಾಗಳು ಏನು ಮಾಡ್ತಾ ಇದ್ದಾವೆ? ಇವೆಲ್ಲವೂ ನಮಗೆ ನನ್ನ ಒಳಗಡೆ ಬಿಡಲ್ಲ. ರಾತ್ರಿ ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಿರಲಿಲ್ಲ. ನೀವು ಯಾಕೆ ಕರ್ಕೊಂಡು ಹೋಗ್ತೀರ? ಮತ್ತು ದಗದಗಿಸುವ ಲೈಟು, ಫೈರಿಂಗ್ಗಳು, ಮ್ಯೂಸಿಕ್ಗಳು. ಒಳಗೆ ನೀವು ಮದುವೆ ಮಾಡ್ತಿರಲ್ಲ ಸ್ವಾಮಿ, ಒಳಗೆ ಕಾಡೊಳಗಡೆ ಮದುವೆ ಮಾಡ್ತಿರಲ್ಲ. ನೀವು ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ? ಇದೆಲ್ಲನೂ ಕೇಳೋಕೆ ನೀವು ಫೇಲ್ ಆದಾಗ ಭಾರತ ಸಂವಿಧಾನದಲ್ಲಿ 51J ಏನೋ ಬರ್ತದೆ, ಅದ ಒಂದು ಆ್ಯಕ್ಟಲ್ಲಿ ನನಗೆ ಕೇಳೋಕೆ ಹಕ್ಕಿದೆ, ಎಲ್ಲನೂ ಕೇಳೋಕೆ ಹಕ್ಕಿದೆ. ಭಾರತದಲ್ಲಿ ನಾನು ಒಬ್ಬ ಭಾರತದ ಪ್ರಜೆ. ನೀವು ವಿಫಲರಾದಾಗ ಅಧಿಕಾರಿಗಳು ನಿಮ್ಮ ಕೂರ್ಸಿವಿ, ಕೆಲಸ ಮಾಡುವಂಥ ಕೂರ್ಸಿವಿ, ಸಂಬಳ ಕೊಟ್ಟಿವಿ. ನೀವು ಮಾಡಿದಾಗ ನಾ ಮಾಡಬಾರ್ದಾ?
ನೋಡಿ ಇದು ಹೆಂಗ, ಓ ಅವ್ರಿದಾರಲ್ಲ, ಹ್ಞೂಕಪ್ಪ ನೇಮ್ಸಿವಿ ನೀ ಮಾಡಿದಾಗ ಓನರ್ ನಾ ಬತ್ತೀನಿ ಅಲ್ವಾ ಸಾ. ಕೆಲಸ ಮಾಡಾಗ ಅರಣ್ಯ ಸಚಿವರನ್ನ ಕೂರ್ಸಿವಿ, ಅವ್ರ ಕೆಳಗಡೆ ಕೂರ್ಸಿವಿ, ನಿಮ್ಗೆ ಒಂಥರ ಸಂಬಳ, ಅವ್ರಿಗೆ ಒಂಥರ ಸಂಬಳ ಕೊಡ್ತೀವಿ. ಸಂಬಳ ಕೊಡಲ್ವಾ? ಕಾರ್ಗೆ ಪೆಟ್ರೋಲ್ ಕೊಡಲ್ವಾ? ಡೀಸೆಲ್ ಕೊಡಲ್ವಾ? ನೀವು ಕೆಲಸ ಮಾಡ್ದಿದಾಗ ಓನರ್ಗಳು ನಾವು ಬರ್ತೀವಿ, ನಮ್ಮ ಕಾಡನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮ್ಗೆ ಹಕ್ಕಿದೆ. ಹಾಗಾಗಿ ನಿಮಗೂ ಮಾಧ್ಯಮದವ್ರು ನೀವು ಮಾತಾಡೋಂಗಿಲ್ಲ. ಇವತ್ತು ಮಾಧ್ಯಮದವರು ಏನೂ ಕೇಳೋಂಗಿಲ್ಲ. ಯಾಕೆ ನಾವು ಲಂಚ ಎಂಜಲ್ ಕಾಸು ಅಂತ ಹೊಡ್ತೀವಿ? ಇಲ್ಲಿಗೆಲ್ಲ ನೀವು ಯಾಕೆ ಮಟ್ಟ ಹಾಕ್ತಕ್ಕಿಲ್ಲ? ಯಾಕೆ ರೈತರಿಗೆ ಇಷ್ಟು ಜನ ರೈತರು ಸತ್ತಿದ್ದಾರೆ, ಹುಲಿಗಳು ಸತ್ತವೆ, ಯಾಕೆ ನೀವು ರಾಜೀನಾಮೆ ಕೊಟ್ಟಿಲ್ಲ? ನೀವು ನೈತಿಕತೆ ಒತ್ತು ರಾಜೀನಾಮೆ ಕೊಡಬೇಕು ಮಿನಿಸ್ಟ್ರೇ. 8 ಹುಲಿ ಸತ್ತವೆ, 5-6 ಜನ ಸತ್ತರೆ, ಪ್ರಾಣಕ್ಕೆ ಪ್ರಾಣ ಇಲ್ವಾ? ನೀವು ಸತ್ತೋತಾರೆ ಯಾರ? ಒಬ್ಬರು ಮಿನಿಸ್ಟ್ರು ಸತ್ತಾಗಿಲ್ಲ. ಹುಲಿ ಬರೋದು ರೆಸಾರ್ಟ್ನೊಳಗೆ ಪಕೋಡ ಬಜ್ಜಿ ತಿನ್ನೋಕೆ ಬರಲ್ಲ, ನೇರ ರೈತನೊಳಗೆ ಬರ್ತದೆ. ರೈತನ ಅಲ್ಲಿ ರೈತ ಸಾಯ್ತಾನೆ, ರೈತರು ಹೆಣ್ಮಕ್ಳು ಸಾಯ್ತಾರೆ, ತಬ್ಲಿಗಳಾಯ್ತಾರೆ, ಮುಂಡೇರಾಯ್ತಾರೆ. ಹಾಗಾಗಿ ಈ ಜಲದ ಈ ಭಾಗದ ರೈತರು ಅನ್ನ ತಿಂತಿದ್ರೆ, ಕೊನೆಯದಾಗಿ ಹೇಳ್ತೀರಿ ಸಚಿವರೇ, ನೀವು ಹೊಟ್ಟೆಗೆ ಅನ್ನ ತಿಂತಿದ್ರೆ ಕಾನೂನು ಚೌಕಟ್ಟಲ್ಲಿ ಕಾನೂನು ಪರವಾಗಿ ಮಾಡಿ. ನೀವು ಎಂಜಲ್ ಕಾಸು ತಿಂತಿದ್ರೆ ಎಂಜಲ್ ಕಾಸು ಪರವಾಗಿ ಮಾಡಿ. ಎರಡನೇ ಹೇಳೋದು, ಇಲ್ಲಿ ತಾಯಿ ಉಳಿಸ್ಕೊತೀರೋ ತಾಯಿ ತಲೆ ಹಿಡಿತೀರ? ನಾವು ತಾಯಿ ಉಳಿಸ್ಕೊಳಕ್ಕೆ ಬಂದೀವಿ, ಅವ್ರು ತಾಯಿ ತಲೆ ಹಿಡಿತಾರೆ. ಈಗ ಯಾವ್ದಕ್ಕೆ ಬರ್ತೀರ ನೀವು? ಅವ್ರಾಗ ತಾಯಿನ ತಲೆ ಹಿಡಿತೀರ? ತಾಯಿ ಗಂಡ್ರಾದಾರೋ ಇಲ್ಲ ತಾಯಿಗೆ ಮಗನಾದಾರೋ? ಇದೇನಾ ಕೇಳೋದು? ಎರಡರೊಳಗೆ ಒಂದು ನಿರ್ಧಾರ ಮಾಡಿ, ಇಲ್ಲ ತಾಯಿಗೆ ಮಗನಾಗಬೇಕು, ಇಲ್ಲ ತಾಯಿಗೆ ಗಂಡಾಗಬೇಕು. ಎರಡೇ ನಿರ್ಧಾರ ಸಚಿವರೇ. ಇದರಲ್ಲಿ ನಿಮ್ಗೆ ಮಾನವ ಮರ್ಯಾದೆ ಒಂಚೂರು ಕಿಂಚಿತ್ತಿದ್ರೆ, ರೈತರು ಇಷ್ಟೆಲ್ಲ ಆಗಿದೆ, ನಾಳೆಯಿಂದ ಇಡೀ ರಾಜ್ಯದ ಜನ ಉಗಿತಾರೆ ನಿಮ್ಮನ್ನ. ರಾಜ್ಯದ ಜನ ನಿಮ್ಮನ್ನ ಉಗಿತಾರೆ. ಇಷ್ಟಾದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ರು ತರಾತುರದಲ್ಲಿ ಬೇಗ ನೀವು ಏನು ಸಫಾರಿ ಎಷ್ಟು ಲಕ್ಷ ಕೋಟಿ ಹಣ ನಿಮಗೆ ಬಂದು ಬಿದ್ದಿದೆ. ಒಳಗಡೆ ಮದುವೆ ಮಾಡ್ತಾರೆ, ಇದೆಲ್ಲ ಮಾಡೋಕೆ ಮಿನಿಸ್ಟರ್ ನೀವಿರೋದು? ತಗೋತೀವಿ ಕೈಗೆ ಏನೇನು ತಗೋಬೇಕು, ನೆಕ್ಸ್ಟ್ ಹೇಳ್ತೀನಿ ನಾನು ಏನೇನು ತಗೋಬೇಕು ಅಂತ. ಫಸ್ಟಿಗೆ ಬಾರ್ಕೊಲ್ ತಗೋತೀವಿ, ಆಮೇಲೆ ತಗೊಳ್ಳೋದದ ಎಲ್ಲವನ್ನು ತಗೋತೀವಿ. ಹಾಗಾಗಿ ತಕ್ಷಣ ನಿಲ್ಲಿಸಿ ನಿಮ್ಗೊಂಚೂರು ಮಾನ ಮರ್ಯಾದೆ ಇದೆ ಅಂತ ತಿಳ್ಕೊತೀನಿ. ಇವತ್ತು ನಾವು ಹಮ್ಮಿಕೊಂಡಿರೋ ಪ್ರತಿಭಟನೆ ಇಷ್ಟೇನೆ. ಏನು ಈ ಕಬಿನಿ ಬ್ಯಾಕ್ ವಾಟರಲ್ಲಿ ಕಟ್ಟಡ ಕಟ್ಟೋರೆ ಅಕ್ರಮವಾಗಿ, ಅದನ್ನೆಲ್ಲ ತೆರವುಗೊಳಿಸಬೇಕು. ಮತ್ತೇನು ಸಫಾರಿ ಪುನರಾರಂಭ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ರೆಸಲ್ಯೂಷನ್ ಮಾಡೋರೆ, ಅದನ್ನು ಹಿಂಪಡಿಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಿರೋದು ಇಷ್ಟೇನೆ. ನೋಡಿ, ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ ಮಂತ್ರಿ ಮತ್ತು ಅವ್ರ ತಂಡದವರು ಸಫಾರಿನ ಪುನರಾರಂಭ ಮಾಡೋರೆ. ರೈತರ ಆಶಯಗಳಿಗೆ ವಿರೋಧವಾಗಿ ಹೆಂಗೆ ಪುನರಾರಂಭ ಮಾಡೋಕ್ಕೆ ಇವರು ಈ ರೀತಿ ಹೆಜ್ಜೆ ಇಟ್ಟರು? ಇಂಟ್ರೀಮ್ ರಿಪೋರ್ಟ್ ಆಫ್ ಸಮ್ XYZ ಮೆಂಬರ್ಸ್ ಅಂತಂತೆ. ಯಾರು ಅವರು XYZಗಳು? ಅವರು ಮಧ್ಯಂತರ ವರದಿ ಕೊಟ್ಟಿರ್ತಾರಂತೆ, ಅಂತಿಮ ವರದಿ ಅಲ್ಲ, ಮಧ್ಯಂತರ ವರದಿ ಕೊಟ್ಟಿರ್ತಾರಂತೆ. ಮಧ್ಯಂತರ ವರದಿ ಆಧಾರದ ಮೇಲೆ ಹುಲಿ ಸಂರಕ್ಷಿತ ಪ್ರದೇಶ, ಅವರು ಸಬ್ಜೆಕ್ಟಲ್ಲೇ ಹೇಳ್ತಾರೆ, ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರಂತೆ. ಇದೆಲ್ಲ ಕಾನೂನಿಗೆ ವಿರುದ್ಧ ಅಲ್ವಾ? ನಾವು ಈಗಾಗಲೇ PA ಹಾಕಿದ್ದೀವಿ, ಮುಂದಿನ ವಾರ ಲಿಸ್ಟ್ ಆಯ್ತದ. ಅದು ಲಿಸ್ಟ್ ಆಗಿ ಇವರಿಗೆ ನ್ಯಾಯಾಲಯದಿಂದನೂ ಪಾಠ ಕಲಿಸ್ತೀವಿ. ಅದ್ರ ಜೊತೆಗೆ ನಮ್ಮ ಈ ಜನತಾ ನ್ಯಾಯಾಲಯಕ್ಕೂ ಗೊತ್ತಾಗಬೇಕು ಇವ್ರು ಮಾಡ್ತೀರಾ ಅಂತ ಕೆಟ್ಟ ಕೆಲಸಗಳು, ಕಾನೂನು ಬಾಹಿರ ಕೆಲಸಗಳು ಗೊತ್ತಾಗಬೇಕಂತೇಳಿ ಇವತ್ತು ನಮ್ಮ ಪ್ರೊಟೆಸ್ಟ್ನ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಮೇಡಮ್. ಸರಿ, ಸರ್ಕಾರ ರೈತರ ವಿಚಾರದಲ್ಲಿ ಚೆಲ್ಲಾಟ ಆಡಬಾರ್ದು. ಯಾಕೆಂದರೆ ಕಾಡು ಪ್ರಾಣಿಗಳಿಂದ 4 ಜನ ರೈತರು ಹುಲಿ ದಾಳಿಯಿಂದ ಸತ್ತಿದ್ದಾರೆ, ಆನೆ ದಾಳಿಯಿಂದ ಸಾಯ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾರ್ದೋ ಉದ್ಯಮಿಗಳು, ಯಾವುದೋ ರೆಸಾರ್ಟ್ ಮಾಲೀಕರು ಅವ್ರ ಒತ್ತಡಕ್ಕೆ ಮಣಿದು ಸರ್ಕಾರ ಮತ್ತೆ ಸಫಾರಿ ಆರಂಭ ಮಾಡಿರೋದು ಸರಿಯಾದಂಥ ಕ್ರಮ ಅಲ್ಲ. ತಜ್ಞರ ವರದಿ ಅಂತ ಹೇಳ್ತದೆ. ತಜ್ಞರ ವರದಿಯಲ್ಲಿ, ತಜ್ಞರ ಸಮಿತಿಯಲ್ಲಿ ಸಮಸ್ಯೆ ಇರ್ತಕ್ಕಂಥ ರೈತರ ಪ್ರತಿನಿಧಿ ಇದ್ರ? ರೈತರ ವಿಚಾರ ಹೇಳೋಕ್ಕೆ ಅವಕಾಶ ಕೊಟ್ಟಿದ್ರೆ? ಒನ್ ಸೈಡೆಡ್ ನೀವು ರಿಪೋರ್ಟ್ ತಗೊಂಡು ಆರಂಭ ಮಾಡಿಬಿಟ್ರೆ ಏನು ಹುಡುಗಾಟಿಗೆ ಆಡ್ತಾ ಇದ್ದೀರಾ? ಹಾಗಾದರೆ ಕಾಡಂತಲಿ ವಾಸ ಮಾಡ್ತಕ್ಕಂಥ ರೈತರು ಜೀವನ ಮಾಡೋದು ಬೇಡವಾ? ವ್ಯವಸಾಯ ಮಾಡೋದು ಬೇಡವಾ? ದೇಶಕ್ಕೆ ಆಹಾರ ಬೆಳೆಯೋದು ಬೇಡವಾ? ಇದೆಲ್ಲ ಬೇಡ ಅಂದರೆ ನೀವು ನಿಮ್ಮ ಇಷ್ಟ ಬಂದಂಗೆ ಮಾಡಿ. ಸರ್ಕಾರ ತಕ್ಷಣವೇ ಸಫಾರಿ ನಿಲ್ಲಿಸಬೇಕು. ಏನು ಕಾಡಿನ ಒಳಗೆ ಇರ್ತಕ್ಕಂಥ ರಿಸಾರ್ಟ್ಗಳನ್ನು ಬಂದ್ ಮಾಡಬೇಕು. ಯಾಕೆಂದರೆ ಕಾಡಿನ ವಿಸ್ತೀರ್ಣ ಕಡಿಮೆ ಆಗಿದೆ ಅಂತ ಅರಣ್ಯ ಸಚಿವರೇ ಹೇಳಿದ್ದಾರೆ. ಕಾಡಂಚಿನಲ್ಲಿ ಒತ್ತುವರಿಯಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಕಾಡಲ್ಲಿ ಏನು ಪ್ರಾಣಿಗಳ ಸಂಖ್ಯೆ ಒಂದಿದ್ದದ್ದು 180 ಆಗಿದೆ ಅಂತ ಹೇಳಿದ್ದಾರೆ ಹುಲಿಗಳು. ಅಷ್ಟೆಲ್ಲ ಜಾಸ್ತಿ ಆದಮೇಲೆ ಕಾಡಿನಲ್ಲಿ ಅವರು ಗದ್ದಲುಗಳಾದರೆ, ಸಫಾರಿ ಆದರೆ, ಸಮಸ್ಯೆ ಆದಾಗ ಪ್ರಾಣಿಗಳು ನಾಡಿಗೆ ಬರ್ತವೆ, ರೈತರ ಮೇಲೆ ದಾಳಿ ಮಾಡ್ತವೆ. ಆ ಹಿನ್ನೆಲೆಯಲ್ಲಿ ಸಫಾರಿನ ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಹೋರಾಟ. ಇವತ್ತು ಆರಂಭ ಮಾಡಿದ್ದೀವಿ. ಈ ಹೋರಾಟ ನಿಲ್ಲೋದಿಲ್ಲ, ಇದು ರಾಜ್ಯವ್ಯಾಪಿ ಆಗ್ತದೆ. ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ತಕ್ಷಣವೇ ಈ ಒಂದು ಸಫಾರಿಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು
ನಮ್ಮ ಒತ್ತಾಯ.